ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ಧರ್ಮವಾಹಿನಿಯ ವೀಕ್ಷಕರಿಗೆ ಸುಸ್ವಾಗತ. ಮತ್ತೊಮ್ಮೆ ರಾಮಾಯಣ ಭಾವಧಾರೆಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವಾಲ್ಮೀಕಿ ಗೊತ್ತಾಗೋ ಹಾಗೆ ದರೋಡೆಯನ್ನು ಮಾಡ್ತಿದ್ದ, ಲೂಟಿ ಮಾಡ್ತಿದ್ದ. ನಾವು ನಮ್ಮ ಮನಸ್ಸಿನಲ್ಲಿ ಎಷ್ಟು ದರೋಡೆ ಮಾಡ್ತೀವಿ, ಎಷ್ಟು ಲೂಟಿ ಮಾಡ್ತೀವಿ. ನಾವು ನಿಜಕ್ಕೂ ಧರ್ಮದ ದಾರಿಯಲ್ಲಿದ್ದೀವ? ನಾವು ನಿಜಕ್ಕೂ ಕೂಡ ಧರ್ಮದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀವ? ಧರ್ಮದಿಂದ ಗಳಿಸ್ತಾ ಇದ್ದೀವ? ಈ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಲ್ವ? ಕೊನೆಗೆ ಏನಾಗ್ತದೆ ನಮ್ಮ ಪಾಡು? ಭಾಳ ಕಷ್ಟಪಟ್ಟು ಎಲ್ಲವನ್ನು ಮಾಡಿರ್ತೀವಿ, ಏನು ತೊಗೊಂಡೋಗ್ತೀವಿ ಹೇಳಿ? ಏನಾದರೂ ತೊಗೊಂಡೋಗ್ಲಿಕ್ಕೆ ಸಾಧ್ಯವಾಗ್ತದಾ? ಒಬ್ಬ ಸಾಧುವಿನ ಬಳಿಯಲ್ಲಿ ಒಬ್ಬ ಧನಿಕ ಬರ್ತಾನೆ. ಅವನು ಹೇಳ್ತಾನೆ, ನೀವು ನನಗೆ ಆಶೀರ್ವಾದ ಮಾಡಬೇಕು. ಏನಪ್ಪ, ಏನು ಆಶೀರ್ವಾದ ಮಾಡಬೇಕು? ನಾನು ಏನೇನು ಇದೆಯೋ ನನ್ನ ಹತ್ರ ಎಲ್ಲವೂ ಕೂಡ ಅದೆಲ್ಲವೂ ಕೂಡ ನನ್ನ ಜೊತೆಯಲ್ಲಿ ಬರಬೇಕು. ಅವ್ರು ಹೇಳ್ತಾರೆ, ನೋಡಪ್ಪ, ಏನೇನೋ ಅಲ್ಲ, ಒಂದು ಸೂಜಿನೂ ಕೂಡ ನಿನ್ನ ಜೊತೆಯಲ್ಲಿ ಬರೋದಿಲ್ಲ. ಸಾಧ್ಯವಾ? ಯೋಚನೆಯನ್ನು ಮಾಡಿ. ಎಷ್ಟೆಲ್ಲ ಗಳಿಸಿಟ್ಟಿರ್ತೀವಲ್ವ? ಸಾವಿರಾರು ರೂಪಾಯಿ, ಭಾಳ ಹಿಂದಿನ ಕಾಲಕ್ಕೆ, ಈಗ ಸಾವಿರಾರು ಅಲ್ಲ, ಲಕ್ಷಾಂತರವಲ್ಲ, ಕೋಟಿ, ಎಲ್ಲನೂ ಕೂಡ ಕೋಟಿಲೇ ವ್ಯವಹಾರ. ಒಂದು ಪೈಸೆ ಬರ್ತೇನೆ ರೀ ನಮ್ಮ ಜೊತೆಯಲ್ಲಿ? ಇನ್ಯಾರೋ ಹೊಡ್ಕೊಂಡು ಲಪಟಾಯಿಸ್ಕೊಂಡು ಹೋಗ್ತಾರೆ. ಒಳ್ಳೆಯವರ ಕೆಟ್ಟವರ ಅದು ಬೇರೆ ವಿಷಯ. ಯಾವುದು ನಮ್ಮ ಜೊತೆಯಲ್ಲಿ ಬರ್ತದೆ? ಹೊತ್ತು ಕಣ ಕಣದಿ ಮಣ್ಣನು ಗೆದ್ದಲಿರುವೆಗಳು, ಮೆತ್ತು ತೆಡ ಬಿಡದೆ ದುಡಿದಾಗಿಸಿದ ಗೂಡು, ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕಥ ಇಷ್ಟೇ ಮಂಕುತಿಮ್ಮ. ಹೊತ್ತು ಕಣಕಣದಿ ಮಣ್ಣನು ಗೆದ್ದಲಿರುವೆಗಳು. ಕಡೆ ಇರುವೆಗಾದ್ರೆಲ್ಲರೂ ದಾರಿ ಆಗುತ್ತೆ, ನಮಗೆ ಯಾವ ದಾರಿಯೂ ಇಲ್ಲ. ಕಡೆಗೆ ಒಂದೊಂದೇ ಮಣ್ಣಿನ ಕಣ, ಒಂದು ಹುತ್ತವನ್ನು ಕಟ್ಟಬೇಕಾದ್ರೆ ಹಾವು ಹುತ್ತ ಕಟ್ಟುತ್ತಾ? ಆ ಇರುವೆಗಳು ಒಂದೊಂದೇ ಕಣ ತಂದು ಕಣವನ್ನು ಸೇರಿಸಿ 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 ಅಷ್ಟು ದೊಡ್ಡ ಹುತ್ತ ಮಾಡುತ್ತೆ. ಅಷ್ಟೊಂದೆಲ್ಲ ಕಷ್ಟವನ್ನು ಪಟ್ಟು ಮೆತ್ತಿ 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 ಮೈ ಎಲ್ಲ ಪೂರ್ತಿ ಮಾಡಿ ಏನಾಗ್ತದೆ? ಹುತ್ತವಾಗುವುದು ವಿಷಸರ್ಪಕ್ಕೆ ಮಾನವನ ಯತ್ನಗಳ ಕತೆ ಇಷ್ಟೇ. ಅಲ್ಲವೇ? ಯಾವುದನ್ನು ಎಷ್ಟು ಉಣ್ತೀವಿ ನಾವು? ಅದಕ್ಕೆ ಒಂದು ಗಾದೆ ಇದೆ, ದುಡ್ದದ್ದು ಉಣ್ತೀವೋ ಪಡೆದದ್ದು ಉಣ್ತೀವೋ ಅಂತೇಳಿ. ಅದಕ್ಕೆ ದುಡ್ದದ್ದು ಯಾವನೂ ಉಣ್ಣೋದಿಲ್ಲ, ಏನು ಪಡೆದಿರ್ತೀವೋ ಅದನ್ನೇ ಉಣ್ಣೋದು. ಪಡೆದದ್ದು ಮಾತ್ರ ತಿನ್ನೋದು ನಾವು ಅಷ್ಟೇ. ದುಡ್ದದ್ದನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಬರ್ತೇನೆ, ಬೇಡ. ಆಗ ಅವನಿಗೆ ಗೊತ್ತಾಗ್ತದೆ. ಕಾಲಿಗೆ ಬಿದ್ದು ಬೇಡ್ಕೊಳ್ತಾನೆ, ಸ್ವಾಮಿ ತಪ್ಪಾಯಿತು, ಉದ್ಧಾರ ಮಾಡಿ ನನಗೆ. ಆದರೆ ಉದ್ಧಾರ ಮಾಡಿ ಅಂತ ಯಾವ ಬಾಯಲ್ಲಿ ಕೇಳಲಿ ನಾನು? ಉದ್ಧಾರ ಮಾಡಿ ಅಂತ ಕೇಳುವಂಥ ಒಂದು ಯೋಗ್ಯತೆಯೂ ನನಗಿಲ್ಲವಲ್ಲ ಅಂದಾಗ ಅವ್ರು ಹೇಳ್ತಾರೆ, ಹಾಗೆ ಹೇಳಬೇಡ ನೀನು, ಬೇಡ. ಭಗವಂತ ಮನುಷ್ಯ ಜನ್ಮ ಕೊಟ್ಟಾಗ ಪ್ರತಿಯೊಬ್ಬನಿಗೂ ಉದ್ಧಾರ ದಾರಿ ಇದೆ ಸ್ವಾಮಿ. ಕೆಳಗೆ ಹೇಗೆ ಬಿದ್ದಿದ್ದೀನ ಮತ್ತೆ ಮೇಳಲಿಕ್ಕೆ ಆಗೋದಿಲ್ಲ. ಏನೂ ಚಿಂತೆ ಮಾಡಬೇಡ. ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಭಗವಂತನ ನಾಮ ಇರುವಂಥದ್ದು ಕೇವಲ ಯಾವುದೋ ಒಬ್ಬರಿಗೆ ಮಾತ್ರ ಅಲ್ಲ, ಪತಿತರನ್ನೂ ಪಾವನ ಮಾಡುವಂಥದ್ದು ಭಗವಂತನ ನಾಮ. ಅದು ಇರುವಾಗ ನೀನು ಯಾಕೆ ಯೋಚನೆಯನ್ನು ಮಾಡ್ತೀಯೋ? ಸ್ವಾಮಿ ನನಗೆ ಯಾವುದು ಗೊತ್ತಿಲ್ಲ ಸ್ವಾಮಿ, ಯಾವ ನಾಮ ಗೊತ್ತಿಲ್ಲ ನನಗೆ. ಆಗ ನಾರದರು ಅವನಿಗೆ ರಾಮ ಮಂತ್ರದ ಉಪದೇಶ ಮಾಡ್ತಾರೆ. ಇದು ಕೂಡ ಗೊತ್ತಿದೆ. ಅವನು ಹೇಳ್ತಾನೆ, ಸ್ವಾಮಿ ನನಗೆ ಈ ರೀತಿಯಾಗಿ ನೀವು ಹೇಳ್ತಿರೋದು ನಾಮ ಹೇಳಲಿಕ್ಕೆ ಬರೋದಿಲ್ಲ. ನಾನು ಈ ಕಾಡು, ಬೇಟೆ, ಈ ಒಂದು ಕೊಲೆ, ಸುಲಿಗೆ, ಗಿಡ, ಮರ, ಏನಂದೆ? ಮರ ಅಂತ ಸಾಕು. ಮರ ಅನ್ಲಿಕ್ಕೆ ಬರ್ತದೆ. ಹೇಳಿ ನೊಮ್ಮೆ ಮರ, ಹೇಳಿ ನೊಮ್ಮೆ ಮರ, 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 ಮರ. ಹಾಗೆ ಆ ಮರ ಅನ್ನುವ ಶಬ್ದವೇ ಅವನಿಗೆ ಭಗವಂತನ ನಾಮದ ಉಪದೇಶ ಆಗಿ ಹೋಯಿತು. ನಾವು ನೋಡಿದ್ದೀವಿ, ಮಹಾಪುರುಷ ಸಂಶ್ರಯ. ಭಗವಾನ್ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಸಾಧುಸಂಗ 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 ಅಂತೇಳಿ. ಕ್ಷಣ ಮಾತ್ರದ ಒಂದು ಸಾಧುಸಂಗದಿಂದ ಯಾವ ರೀತಿಯಾದಂಥ ಒಂದು ದಾರಿ ಸಿಕ್ಕುತ್ತೆ ಅವನಿಗೆ. ಅವನ ರಾಮ 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 ಅನ್ನುವಂಥ ಮಂತ್ರವನ್ನು ಹೇಳ್ತಾ 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 ಏನಾಯ್ತಾಗ ಅವನಿಗೆ ಸ್ವಾರ್ಥಕ್ಕೆ
ಕೇವಲ ತನ್ನ ವೈಯಕ್ತಿಕವಾದಂಥ ಲಾಭಕ್ಕೆ ಅವನು ಗೆದ್ದಲಿರುವೆಯಂತೆ ಹುತ್ತವನ್ನು ಕಟ್ಟುತ್ತಾ ಇದ್ದ. ಆದರೆ ಈಗ ಅವನು ಭಗವಂತನ ನಾಮದಲ್ಲಿ ತನ್ನ ಚಿತ್ತಕ್ಕೆ ಒಂದು ಹುತ್ತವನ್ನು ಕಟ್ಟಿಕೊಂಡ. ಆ ಚಿತ್ತಕ್ಕೆ ಹುತ್ತವನ್ನು ಕಟ್ಟಿಕೊಂಡಾಗ ಆ ಒಂದು ಹುತ್ತದಿಂದ ಒಬ್ಬ ಬರ್ತಾನೆ, ವಾಲ್ಮೀಕಿ. ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಹೇಳಿದರೆ ಹುತ್ತ. ಚಿತ್ತಕ್ಕೆ ಹುತ್ತ ಕಟ್ಟದೆ ಮಹರ್ಷಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಚಿತ್ತಕ್ಕೆ ಹುತ್ತವನ್ನು ಕಟ್ಟಿದಾಗ ವಾಲ್ಮೀಕಿ ಮಹರ್ಷಿ ಬರ್ತಾನೆ. ಅಂತಹ ವಾಲ್ಮೀಕಿಯಲ್ಲಿ ಭಗವಂತ ಅವತರಿಸ್ತಾನೆ. ವೇದವೇದ್ಯೇ ಪರೇ ಪುಂಸಿ ಜಾತೇದ ಹಿಣತಾತ್ಮಜೆ ವೇದ ಪ್ರಾಚೇದ ಸಾದಾಸಿತ್ ಸಾಕ್ಷಾತ್ ರಾಮಾಯಣಾತ್ಮನ. ಅಂತಹ ವಾಲ್ಮೀಕಿ ರಾಮಾಯಣದ ರಚನೆಗೆ ಕಾರಣನಾಗ್ತಾನೆ. ಅಂತಹ ವಾಲ್ಮೀಕಿಯ ಆಶ್ರಮಕ್ಕೆ ನಾರದರು ಮತ್ತೆ ಬಂದಿದ್ದಾರೆ. ಇಲ್ಲಿಂದ ರಾಮಾಯಣದ ಪ್ರಾರಂಭವಾಗ್ತದೆ. ನಾರದರು ಯೋಚನೆ ಮಾಡ್ತಾರೆ, ನಾನು ಹಿಂದೆ ಬಂದಾಗ ಈ ಮಹರ್ಷಿ ಏನನ್ನು ಕೇಳಿದ್ದ, ಪಡಿ ಬಡಿ ಕಡಿ ಅಂತೇಳಿ ಮಾತನಾಡಿದವ, ಈಗ ಈ ರೀತಿಯಾಗಿ ಅವನು ಮಹರ್ಷಿಯಾಗಿದ್ದಾನೆ, ಈಗ ಅವನೇನು ಮಾತನಾಡ್ತಾನೇನೋ ಅಂತ ಕುತೂಹಲ ನಾರದರಿಗೂ ಇದೆ. ಇಲ್ಲಿಂದ ರಾಮಾಯಣ ಪ್ರಾರಂಭವಾಗ್ತದೆ. ರಾಮಾಯಣದ ಮೊಟ್ಟ ಮೊದಲ ಸಾಲುಗಳೇ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ರಾಮಾಯಣದ ಪ್ರಾರಂಭದ ಮಾತುಗಳು ತಪಸ್ಸು ಮತ್ತು ಸ್ವಾಧ್ಯಾಯ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ಮುನಿ ಪುಂಗವಂ. ಮೊಟ್ಟ ಮೊದಲ ಮಾತುಗಳೇ ತಪಸ್ಸು ಅನ್ನುವಂಥದ್ದು. ತಪಸ್ಸು ಅಂತ ಹೇಳಿದ ಕೂಡಲೇ ನಮ್ಮ ಮನಸ್ಸಿಗೆ ಒಂದು ಕಲ್ಪನೆ ಬರ್ತದೆ. ಏನು ಕಲ್ಪನೆ ಬರುತ್ತೆ? ತಪಸ್ಸು ಅಂತ ಹೇಳಿದ ಕೂಡಲೇ ಒಂದು ಕಾಡು, ಒಬ್ಬ ಋಷಿ, ವಯಸ್ಸಾಗಿರಬೇಕು, ಅವನಿಗೆ ಬದ್ಧವಾದ ಗಡ್ಡ ಇರಬೇಕು, ಜೊತೆ ಕಟ್ಟಿರಬೇಕು. ಇದು ನಮ್ಮ ತಪಸ್ಸಿನ ಕಲ್ಪನೆ, ತಪಸ್ಸಿನ ಸ್ಥೂಲ ಕಲ್ಪನೆ ಇದು. ನಿಜವಾದಂಥ ತಪಸ್ಸು ಯಾವುದು? ನಿಜವಾದ ತಪಸ್ವಿ ಯಾರು? ಯಾರು ಬೇಕಾದ್ರೂ ತಪಸ್ಸು ಮಾಡ್ಬೋದು, ಯಾರು ಬೇಕಾದ್ರೂ ತಪಸ್ವಿ ಆಗ್ಬೋದು. ನಮ್ಗೆ ಅನಿಸ್ಬಿಡ್ಬೋದು, ಆಗ ನಾವೆಲ್ಲ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನಾವೆಲ್ಲ ತಪಸ್ವಿ ಆಗ್ಬೋದಾ? ಆಗ್ಬೋದು. ಹೇಗೆ, ಯಾವಾಗ? ಅದಕ್ಕೆ ಅನುಭಾವಿಗಳೊಂದು ಮಾತನ್ನು ಹೇಳ್ತಾರೆ. ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ, ಕಾಷಾಯವೇಂ ತಪಸ್ಸು ಗೃಹಲೋಕ ನಿರ್ವಾಹ, ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು, ಲೇಸಿನಿಂದದು ಸಾಗೆ ಬೇಕು ಶಮ ದಮ ಸಮತೆ ಅಸಿಧಾರಾವ್ರತವು ಮಂಕುತಿಮ್ಮ. ಕಾಷಾಯವೇಂ ತಪಸ್ಸು ಅದೊಂದೇ ತಪಸ್ಸಲ್ಲ, ಅದು ತಪಸ್ಸೆ. ತಪಸ್ಸಿನ ಲಕ್ಷಣ, ತ್ಯಾಗದ ಲಕ್ಷಣ ಕಾಷಾಯ ಅಂತ ಹೇಳಿದ್ರೆ ಅಲ್ಲಿ ಬಟ್ಟೆ ಬಣ್ಣ ಅಲ್ಲ. ಅಲ್ಲಿ ನಿಜವಾದ ತಪಸ್ಸು ಯಾವುದು ಅಂತ ಹೇಳಿದ್ರೆ ಗೃಹ ಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ರಾಮಾಯಣವೇ ಆ ರೀತಿಯಾಗಿರುವಂಥದ್ದು, ರಾಮನ ಕಥೆಯ ಆ ರೀತಿಯಾಗಿರುವಂಥದ್ದು. ನಮಗೆಲ್ರಿಗೂ ಗೊತ್ತಿದೆ ಅಲ್ವಾ? ರಾಮ ಸನ್ಯಾಸ ತಗೊಳ್ಳಿಲ್ಲ, ಕೃಷ್ಣ ಸನ್ಯಾಸ ತಗೊಂಡ ಇಲ್ಲ. ಆದರೆ ಎಲ್ಲ ಸನ್ಯಾಸಿಗಳು ಜಪ ಮಾಡೋದು ಯಾರನ್ನ? ರಾಮ 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 ಕೃಷ್ಣ 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 ರಾಮಕೃಷ್ಣ 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 ಅವರು ಜಪ ಮಾಡ್ತೀವಿ ಅಲ್ವೇ? ಯಾವುದು ತಪಸ್ಸು? ಗೃಹ ಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು. ಗೃಹ ಲೋಕ ನಿರ್ವಾಹ ಅಂತಿದೆ. ಗೃಹ ಲೋಕ ಅಂತ ಹೇಳಿದ್ರೆ ಏನು? ಗೃಹ ಅಂತ ಹೇಳಿದ್ರೆ ಮನೆಯ ಒಳಗೆ, ಹೊಸ್ತಿಲ ಒಳಗೆ ಮತ್ತು ಹೊಸ್ತಿಲ ಹೊರಗೆ. ಮನೆಯ ಒಳಗಡೆಯಲ್ಲಿ ಸರಿಯಾಗಿ ಎಲ್ಲವನ್ನ ಮಾಡಿಬಿಟ್ರೆ ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ. ಅದರ ಜೊತೆಯಲ್ಲಿ ಮನೆಯ ಹೊರಗೂ ಚೆನ್ನಾಗಿರಬೇಕು. ಅನೇಕರು ಇರ್ತಾರೆ, ಅವರು ಮನೆಯ ಒಳಗಡೆಯಲ್ಲಿ ಭಾಳ ಚೆನ್ನಾಗಿರ್ತಾರೆ, ಆದರೆ ಹೊರಗಿನ ಜನಕ್ಕೆ ಹಾಗೇ ಬರೋದಿಲ್ಲ. ಇನ್ನು ಕೆಲವರು ಹೊರಗಡೆ ತುಂಬ ಉಪಕಾರಿ, ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಗಾದೆನೇ ಆಗಿಬಿಟ್ಟಿದೆ. ಎರಡೂ ಆಗಬಾರ್ದು.
ಇದೆರಡೂ ಸರಿಯಾಗಿರಬೇಕು. ನನ್ನ ಮನೆಯಲ್ಲೂ ಬೇಕಾದವನಾಗಿರಬೇಕು, ಹೊರಗಡೆಯವ್ರಿಗೂ ಬೇಕಾದವನಾಗಿರಬೇಕು. ಒಂದು ಕಡೆ ಸಲ್ತೀನಿ, ಇನ್ನೊಂದು ಕಡೆಯಲ್ಲಿ ಸಲ್ಲುವುದಿಲ್ಲ ಅಂಥೇಳಿ ಅಲ್ಲ, ಎರಡೂ ಕಡೆಯಲ್ಲಿಯೂ ಕೂಡ ಸಲ್ಲಬೇಕು ನಾನು. ಈ ರೀತಿಯಾಗಿ ನಾನು ಎರಡೂ ಕಡೆಗೆ ಇದು ಸರಿಯಾಗಿರಬೇಕಾದ್ರೆ ಇದು ಸರಿಯಾಗಿರಬೇಕಾದ್ರೆ ಹೇಗಿರಬೇಕು? ಲೇಸಿನಿಂದದು ಸಾಗೆ ಬೇಕು ದಮ ಶಮ ಸಮತೆ. ಇದು ನಡೀಬೇಕಾದ್ರೆ ನನ್ನ ಇಂದ್ರಿಯಗಳ ಮೇಲೆ ನನಗೆ ನಿಯಂತ್ರಣ ಇರಬೇಕು, ನನ್ನ ಮನಸ್ಸಿನ ಮೇಲೆ ನನಗೆ ನಿಯಂತ್ರಣ ಇರಬೇಕು, ಸಮತ್ವದ ದೃಷ್ಟಿ ಇರಬೇಕು. ಯಾರಲ್ಲಿಯೂ ಕೂಡ ಮೇಲು ಕೀಳು ವ್ಯತ್ಯಾಸವನ್ನು ಕಾಣುವಂಥದ್ದಲ್ಲ, ಭೇದವನ್ನು ಮಾಡುವಂಥದ್ದಲ್ಲ. ಅಂತರಂಗದಲ್ಲಿ ಎಲ್ಲವನ್ನೂ ಕೂಡ ಭಗವದ್ಭಾವದಿಂದ ಕಾಣುವಂಥದ್ದು ಸಮತೆ ಅಂತ ಹೇಳಿದರೆ. ಹೀಗೆ ಈ ತಪಸ್ಸು ಅನ್ನುವಂಥದ್ದು ಕತ್ತಿಯ ಅಲಗಿನ ಮೇಲೆ ನಡೆದಂತಹ ಒಂದು ವ್ರತ, ಹಸಿಧಾರ ವ್ರತವು ಅಂತ ಹೇಳ್ತಾರೆ. ನಾವು ನೋಡ್ತೀವಿ, ನಾವು ರಾಮಾಯಣದಲ್ಲಿ ಯಾವ ರೀತಿಯಾಗಿ ರಾಮ, ಯಾವ ರೀತಿಯಾಗಿ ಸೀತೆ, ಲಕ್ಷ್ಮಣ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಶಮ ದಮ ಸಮತೆ, ಶಮ ದಮ ಸಮತೆ. ಇದು ಯಾರಿಗೆ ಬೇಡ? ನಾವು ಅಂದ್ಕೊಳ್ತೀವಿ ಹೌದು ಸ್ವಾಮಿಗಳಿಗೆ ಮಾತ್ರ. ನಾವು ಹೇಗೆ ಅಂದರೆ ಅವರು ಇಡೀ ಜೀವನ ತಪಸ್ಸು ಮಾಡಿರಬೇಕು, ಚಾತುರ್ಮಾಸದಲ್ಲಿ ಹೋಗಿ ನಮಸ್ಕಾರ ಮಾಡಿ ಸಾಷ್ಟಾಂಗ ಬಿದ್ದೆಲ್ಲ ಮಾಡಿ ಒಂದಷ್ಟು ತುಂಬ್ಕೊಂಡು ಬಂದರೆ ಇನ್ನು ಮತ್ತೆ ಮುಂದಿನ ಚಾತುರ್ಮಾಸಕ್ಕೆ ನಾನು ಹೋಗ್ತೀನಿ ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳಲ್ಲ. ನಿಜವಾಗಿಯೂ ಕೂಡ ತಪಸ್ಸು ಅಂತ ಹೇಳಿದ್ರೆ ಇದೇನೆ. ಆ ರೀತಿಯಾಗಿ ನಡೆದುಕೊಳ್ಳಬೇಕು. ಸ್ವಾಧ್ಯಾಯ, ನಾವು ಸ್ವತಃ ಅಧ್ಯಯನವನ್ನು ಮಾಡಬೇಕು. ಬಹಳ ವಿಸ್ತಾರವಾದಂಥ ಶಬ್ದಗಳು ಎರಡೂ ಕೂಡ. ಇವೆರಡರ ಬಗ್ಗೆನೇ ಗಂಟೆಗಟ್ಟಲೆ ಮಾತನಾಡಬಹುದು, ಬೇಕಾದಷ್ಟು ವಿಚಾರಗಳನ್ನು ಹೇಳ್ಬೋದು. ಸಾಮಾನ್ಯವಾದ್ದಲ್ಲ, ತಪಸ್ಸು ಮತ್ತು ಸ್ವಾಧ್ಯಾಯ ಎರಡು ವಿಚಾರಗಳೇ ಸಾಕು. ನಮ್ಮ ಶಾಸ್ತ್ರಗಳನ್ನು ಓದುವಂಥದ್ದು, ನಮ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು ಸದಾಕಾಲ. ಅದಕ್ಕೆ ನಮ್ಮಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ನಾವು ನೋಡಿದ್ವಿ ಹಿಂದೆ. ಶಾಸ್ತ್ರ ಅಂತ ಹೇಳಿದ್ರೆ ಅಂದರೆ ಹೇಗಿರಬೇಕು ನಾವು ಅಂತೇಳಿ. ಯಾವುದನ್ನಾದ್ರೂ ಒಂದನ್ನು ಮಾಡು ನೀನು. ಸಾಮರ್ಥ್ಯ ಇದೆಯಾ ಅದು ರಾಮಾಯಣವನ್ನು ಓದು ನಿತ್ಯ, ಸಾಮರ್ಥ್ಯ ಇದೆಯಾ ಭಾಗವತವನ್ನು ಓದು, ಸಾಮರ್ಥ್ಯ ಇದೆಯಾ ಇನ್ನೇನೋ ಒಂದನ್ನು ಮಾಡು. ಕೊನೆಗೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲಪ್ಪ ನನಗೆ, ಏಕಾಗ್ರಚಿತ್ತನಾಗಿ ಭಗವಂತನ ಮುಂದೆ ಕುಳಿತುಕೊಂಡು ಅವನ ನಾಮದ ಜಪವನ್ನು ಮಾಡು. ಅದಕ್ಕಿಂತ ದೊಡ್ಡ ಸ್ವಾಧ್ಯಾಯ ಇನ್ನೊಂದಿಲ್ಲ. ಸ್ವಾಧ್ಯಾಯ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಸತ್ಸಂಗ ಬರ್ತದೆ, ಅದರಲ್ಲಿ ಸದ್ಗ್ರಂಥಗಳನ್ನು ಓದುವುದಾಗ್ತದೆ, ಮನನ ಮಾಡುವುದಾಗ್ತದೆ, ಶ್ರವಣ ಮಾಡುವುದಾಗ್ತದೆ, ಅದರ ಮೇಲೆ ಧ್ಯಾನ ಮಾಡುವಂಥ ನಿಧಿಧ್ಯಾಸನವಾಗ್ತದೆ. ಪ್ರತಿಯೊಬ್ಬರೂ ಮಾಡಬೇಕಲ್ವ ನಾವು. ಯಾಕೆ ಮಾಡಬೇಕು? ನಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಲ್ವಾ. ನಾವೆಲ್ಲರೂ ಕೂಡ ನಮ್ಮ ಶರೀರವನ್ನು ಭಾಳ ಚೆನ್ನಾಗಿ ಇಟ್ಕೊಳ್ತೀವಲ್ವಾ. ಏನೆಲ್ಲ ಮಾಡ್ತೀವಿ, ಏನೆಲ್ಲ ಹಾಕಿ ತಿಕ್ತೀವಿ, ಅದು ಯಾವ ಬಣ್ಣವೋ ಅದೇ ಬಣ್ಣವೇ ಇರೋದು. ನನ್ನ ಬಣ್ಣವನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಮ್ಮ ಶರೀರನ ಹೇಗೆ ಮಾಡ್ತೀವಿ ಅಂದರೆ, ಏನೋ ಕಾಗೆನೇ ಬಿಳಿ ಮಾಡ್ತೀವಿ ಅಂತೇಳಿ ಇದ್ದಲ್ಲಿ ತೊಗೊಂಡು ಚೆನ್ನಾಗಿ ತಿಕ್ಕೋದು ಬಿಳಿ ಆಗುತ್ತೆ ಅಂತೇಳಿ ಎಲ್ಲಿ ಆಗುತ್ತೆ? ಎಲ್ಲಾದರೂ ಕೂಡ ಏನು ಬರ್ತೀವಿ ಇದ್ದಲ್ಲಿ ತಿಕ್ಕಿದ್ರೆ ಕರಿನೇ, ನಾನು ಏನಿದ್ದೀನೋ ಅದೇನೇ ಅಷ್ಟೇ. ಶರೀರಕ್ಕೆ ಎಷ್ಟೆಲ್ಲ ಪೋಷಣೆ ಮಾಡ್ತೀವಲ್ವ ನಾವು. ನೋಡ್ತೀವಿ ನಾವು ಚರ್ಮದ ಬಣ್ಣ ಬದಲಾಯಿಸಿದ ಮೊದಲುಗೊಂಡು ಕಣ್ಣು, ಹಲ್ಲು, ಕಿವಿ, ಮೂಗು ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತು ನನಗಿಂತ. ಅನಿವಾರ್ಯ ನಾವು ಕನ್ನಡಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ತಲೆ ಬಣ್ಣ ಬದಲಾಯಿಸೋದು ಇವೆಲ್ಲದರಿಂದ ಏನಾಗಿದೆ ಅಂದರೆ ಸಾಮಾನ್ಯವಾಗಿ ಹೇಳ್ತಾರಲ್ಲ, ತಲೆ ಒಳಗಡೆನೇ ಬದಲಾವಣೆ ಆಗಿಬಿಟ್ಟಿರ್ತದೆ. ಇದರ ಬಗ್ಗೆ ತುಂಬ ಕಾಳಜಿ ನಮಗೆ. ಬಟ್ಟೆ ಹಿಂಗಿರಬೇಕು, ಅಲ್ಲಿ ಮಾಡಬೇಕು, ಹಿಂಗೆ ಮಾಡಬೇಕು, ಹತ್ತೊಂಬರಬೇಕು, ಅದನ್ನೇ ತಗೊಳ್ಬೇಕು, ಇದು ಸಿಕ್ಕಿಸ್ಕೊಳ್ಬೇಕು. ಅಯ್ಯೋ ನೀನೇನು ಸಿಗಿಸ್ಕೊಂಡ್ರೆ ಏನಪ್ಪ, ಏನು ಸಿಗ್ತದೆ ನಿನ್ಗೆ ಹೇಳು? ನೀನು ಏನು ಮಾಡಿದ್ರು ನಿನ್ಗೆ ಎಷ್ಟು ಸಿಗೋದೆಷ್ಟು? ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕುವುದೆಲ್ಲ ಕಸ ಅಲ್ಲವೇ? ಕರೆದಿದ್ದಾರೆ ಮದುವೆಗೆ ಹೋಗಿ 4 ಉಂಡೆ ಹೊಡೆದೆ. ಇವತ್ತು ವ್ಯವಸ್ಥೆನೂ ಹಂಗೆ ಆಗಿಬಿಟ್ಟಿದೆ ಬಿಡಿ. ಅವನು ಬಂದು ಅವನು ಎಲ್ಲ ಹಾಳು ಮಾಡ್ಕೊಂಡು ಹೋಗ್ಬಿಡ್ಬೇಕು ಒಂದು ಕಾರ್ಯಕ್ರಮಕ್ಕೆ ಹೋದ ಅಂತೇಳಿ. ಆ ರೀತಿಯಾದ್ದು ಅಗತ್ಯಕ್ಕಿಂತ ಅನಗತ್ಯವಾದದ್ದೇ ಹೆಚ್ಚು. ಏನು 120, 100, 200 ಥರ ಮಾಡ್ತಾರಲ್ಲ, ಏನು ಎಷ್ಟು ಜೀರ್ಣ ಆಗುತ್ತೆ ಹೇಳ್ರಿ? ಎಷ್ಟು ನೀನುಂಡರೆ ಪುಷ್ಟಿಮೈಗಾಗುವುದು, ಹೊಟ್ಟೆ ಜೀರ್ಣಿಸುವಷ್ಟೇ, ಒಂದೇ ಒಂದು ಅಂಶನೂ ಇಟ್ಕೊಳ್ಳಿಕ್ಕಾಗಲ್ಲ, ಎಲ್ಲ ಕಸ. ಒಂದು ಹೆಂಗಾದ್ರೂ ಹೊರಗೆ ಬರಬೇಕು, ಕೆಳಗಿಂದನೋ ಇನ್ನೊಂದು ಭಾಗದಿಂದನೋ ಮೇಲಿಂದ ಹೊರಗೆ ಬರಬೇಕಲ್ವ, ಅಷ್ಟೇ. ಇದು ಶರೀರಕ್ಕೆ ಮಾತ್ರ ಅಲ್ಲ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಷ್ಟವು ತಾನೇ ಅಲ್ವೇ?
ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಷ್ಟವೂ ತಾನೆ. ಈಗ ಹೋದ ಮೇಲೆ ಅವ್ರವ್ರ ಸಂಪ್ರದಾಯ ಬಗ್ಗೆ ಏನೋ ಹಾಕ್ತಾರೆ, ಕೆಲವರು ಹಿಟ್ಟು ಹಾಕ್ತಾರೆ, ಅಕ್ಕಿ ಅಕ್ಷತೆ ಹಾಕ್ತಾರೆ, ಇನ್ನೇನೋ ಹಾಕ್ತಾರೆ, ಏನೋ ಮಾಡ್ತಾರೆ. ಅದನ್ನು ತಿಂತೀನ ಎಲ್ಲ ತಿನ್ನೋದಿಲ್ಲ. ಹಾಂ, ಮುಷ್ಟಿ ಪಿಷ್ಟವೂ ತಾನೆ ಹಾಕೋದು ಉಂಟಿದ್ರೆ ಇಲ್ಲ. ಹಾಂ, ಇದು ತಪಸ್ಸು ಅಂತ ಹೇಳಿದ್ರೆ ಈ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಎಚ್ಚರಿಕೆಯಿಂದ ಜೀವನ ಮಾಡಬೇಕು. ನಾನು ಇವಾಗ ಸಿಕ್ಕಿದ್ದೀನಿ, ನಾನು ತಿಂತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಎಷ್ಟು ಗಳಿಸಿಟ್ಟೊಡಂ ನಿನಗೆ ದಕ್ಕುವುದೆಷ್ಟು. ಅದಕ್ಕೋಸ್ಕರ ಈ ಒಂದು ಮನೋಭಾವದಿಂದ, ತಪಸ್ಸಿನ ಮನೋಭಾವದಿಂದ ಸ್ವಾಧ್ಯಾಯವನ್ನು ಮಾಡುತ್ತಾ ಸ್ವಲ್ಪ ಕಾಲ ಭಗವಂತನಿಗೋಸ್ಕರ ಮೀಸಲಿಡು. ಭಗವಂತ ಅನ್ನಷ್ಟು ಕರುಣೆ ಮಾಡಿ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಆ ಭಗವಂತ ಕೊಟ್ಟಿರೋ ಜನ್ಮಕ್ಕೋಸ್ಕರ ಆದರೂ ಕೂಡ ಅವನಿಗೊಂದು ನಾವು ನಮಸ್ಕಾರ ಮಾಡೋದು ಬಿಡುವೆ. ಬೆಳಗ್ಗೆ ಎದ್ದು ಅವನನ್ನು ಸ್ಮರಣೆ ಮಾಡೋದು ಬಿಡುವೆ. ಆಹಾರ ತೊಗೊಳ್ತೀವಿ, ಯಾಕೆ ತೊಗೊಳ್ತೀವಿ ನಾವು? ಗಬ 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 ತಿಂತೀವಿ, ನೋಡ್ತೀವಿ ಹೇಗೆ ಹೇಗೆ ಆ ದರ್ಶನಗಳಲ್ಲಿ ಯಾವ ರೀತಿಯಾಗಿರ್ತಾನೆ ಮನುಷ್ಯ ಅಂತೇಳಿ. ಅನಿವಾರ್ಯ ಇದ್ದು ಮಾಡೋದು ಬೇರೆ. ಆದರೆ ಒಂದು ಆ ಪ್ರಸಾದವನ್ನು ಇಟ್ಕೊಂಡು ಭಗವಂತ ನಿನಗೆ ನೈವೇದ್ಯವಾಗಿ ಇಡ್ತಾ ಇದ್ದೀನಪ್ಪ, ನಿನ್ನ ನೈವೇದ್ಯವನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಬ್ರಹ್ಮಾರ್ಪಣಂ ಬ್ರಹ್ಮವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ ಸಮಾಧಿನ. ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳು. ಮಂತ್ರ ಹೇಳಬೇಕು ಅಂತಲ್ಲ, ಮಂತ್ರ ಹೇಳುವ ಭಾವನೆ, ಆ ಮೂಲಕ ಅವನ ಸ್ಮರಣೆ. ಭಗವಂತ ಡಿಮ್ಯಾಂಡ್ ಮಾಡ್ತಿಲ್ಲ, ನೀನು ಈ ಮಂತ್ರ ಹೇಳು ಅಂತೇಳಿ. ಯಾವುದಾದ್ರೂ ಹೇಳು, ಏನಾದರೂ ಕೊನೆಗಿಲ್ಲ ಭಗವಂತ ನಿನಗೆ ಅರ್ಪಣೆ ಮಾಡಿದ್ದೀನಪ್ಪ ನಿನ್ನ ಪ್ರಸಾದ, ಇಷ್ಟಾದರೂ ಹೇಳಲಿಕ್ಕೆ ಸಾಧ್ಯ ಅಲ್ವ ನಮಗೆ? ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಆ ಪರಮೇಶ್ವರನೇ ಆ ರೀತಿಯಾಗಿ ತಾಯಲ್ಲಿ ಭಿಕ್ಷೆ ಕೇಳಬೇಕಾದ್ರೆ ನಮಗೆ ಯಾವ ಭಾವ ಇರಬೇಕು? ಇದು ಯಾವುದರಿಂದ ಬರ್ತದೆ? ಸ್ವಾಧ್ಯಾಯದಿಂದ ಬರ್ತದೆ. ಇಲ್ಲಿಗೆ ವಿರಾಮವನ್ನು ನೀಡೋಣ. ಇದಕ್ಕೂ ನಮಸ್ಕಾರ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಜೈ ಶ್ರೀರಾಮ್. ಶ್ರೀರಾಮ್.